ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಏವಿಯೇಷನ್ ವಾಹನಗಳು ಅಂತ ಬಂದಾಗ ಮೊದಲು ನೆನಪಾಗೋದು ಏರೋಪ್ಲೇನ್ ಹಾಗೂ ಹೆಲಿಕಾಪ್ಟರ್. ಆದರೆ ಇವೆರಡರ ಆಪರೇಷನ್ನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ವಿಮಾನಗಳಿಗಿಂತ ಹೆಲಿಕಾಪ್ಟರ್ಗಳನ್ನು ಹೆಚ್ಚಿನ ಕೆಲಸಗಳಿಗೆ ಬಳಸಬಹುದು. ಬಯಲುದಾರಿ ಸಿನಿಮಾದಲ್ಲಿ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಅನ್ನೋ ರೊಮ್ಯಾಂಟಿಕ್ ಹಾಡಿನ ಶೂಟಿಂಗೂ ಬಳಸಲಾಗಿದೆ. ಬಾಲಕೋಟ್ಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕೂ ಬಳಸಲಾಗಿದೆ. ಹಾಗೆ ಶತ್ರುಗಳೊಂದಿಗೆ ಬಡಿದಾಡುವ ಯುದ್ಧಗಳಂತ ಸಂದರ್ಭಗಳಲ್ಲೂ ಕೂಡ ಹೆಲಿಕಾಪ್ಟರ್ನ ಬಳಸಲಾಗುತ್ತೆ. ಗಾಳಿಯಲ್ಲಿ ಒಂದೇ ಕಡೆ ನಿಲ್ಲುತ್ತೆ. ಲ್ಯಾಂಡ್ ಮಾಡೋಕೆ, ಟೇಕ್ ಆಫ್ ಮಾಡೋಕೆ ರನ್ವೇ ಬೇಡ. ಬಿಲ್ಡಿಂಗ್ ಮೇಲಿದ್ರೂ ಲ್ಯಾಂಡ್ ಮಾಡಬಹುದು. ಕ್ರಿಕೆಟ್ ಸ್ಟೇಡಿಯಂನಲ್ಲಾದರೂ ಇಳಿಸಬಹುದು. ಕಾಡಿನ ಬೆಂಕಿ ಆರಿಸೋಕೆ ಬಳಸಬಹುದು. ಏರ್ ಆಂಬ್ಯುಲೆನ್ಸ್ ರೀತಿನೂ ಬಳಸಬಹುದು. ಆದರೆ ಈ ಹೆಲಿಕಾಪ್ಟರ್ ವರ್ಕಿಂಗ್ ಕೂಡ ಅಷ್ಟೇ ಸಿಂಪಲ್ ಆಗಿ ಸೊಗಸಾಗಿದೆ. ಹಾಗಿದ್ರೆ ಬನ್ನಿ, ಇದರ ಪ್ರಿನ್ಸಿಪಲ್ ಏನು, ಇದರ ಎಂಜಿನ್ ಹೇಗೆ ಥ್ರಸ್ಟ್ ಕೊಡುತ್ತೆ, 4 ರೆಕ್ಕೆಗಳು 360 ಡಿಗ್ರಿಯಲ್ಲಿ ಮ್ಯಾನ್ವರ್ ಮಾಡೋಕೆ ಹೇಗೆ ಹೆಲ್ಪ್ ಮಾಡ್ತವೆ, ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಏನಿದು ಹೆಲಿಕಾಪ್ಟರ್? ಸ್ನೇಹಿತರೆ, ಹೆಲಿಕಾಪ್ಟರ್ ಒಂದು ರೀತಿಯ ರೋಟೋಕ್ರಾಫ್ಟ್. ಇಲ್ಲಿ ರೋಟೋ ಅಂದ್ರೆ ರೊಟೇಷನ್. ರೋಟೋಕ್ರಾಫ್ಟ್ ನಲ್ಲಿ ರೊಟೇಟ್ ಆಗುವ ಅಥವಾ ಸುತ್ತುವ ರೋಟರ್ಗಳು ವಾಹನಕ್ಕೆ ಲಿಫ್ಟ್ ಮತ್ತು ಥ್ರಸ್ಟ್ ಎರಡನ್ನ ಕೂಡ ಕೊಡ್ತವೆ. ಫ್ರೆಂಚ್ ನಲ್ಲಿ ಹೆಲಿಕೋ ಅಂದ್ರೆ ಸ್ಪೈರಲ್ ಅಂತರ್ಥ, ಅಂದ್ರೆ ಸುತ್ತುವ ವಸ್ತು. ಇದು ರೋಟರ್ ಅಥವಾ ರೊಟೇಟಿಂಗ್ ಬ್ಲೇಡ್ ಸಹಾಯದಿಂದ ವರ್ಟಿಕಲ್ ಆಗಿ ನೆಲದಿಂದ ನೆಟ್ಟಗೆ ಮೇಲಕ್ಕೆ ಟೇಕ್ ಆಫ್ ಆಗಿ ನಂತರ ಪೈಲಟ್ ಕಂಟ್ರೋಲ್ಗೆ ತಕ್ಕಂತೆ ಗಾಳಿಯಲ್ಲಿ ಹಾವರಿಂಗ್ ಮಾಡುವ ವಾಹನ. 360 ಡಿಗ್ರಿಯಲ್ಲಿ ಬೇಕಾದ ದಿಕ್ಕಿಗೆ ಹೆಲಿಕಾಪ್ಟರ್ ಅನ್ನ ಮೂವ್ ಮಾಡಬಹುದು. ಮುಂದೆ, ಹಿಂದೆ, ಮೇಲೆ, ಕೆಳಗೆ, ಎಡಕ್ಕೆ, ಬಲಕ್ಕೆ, ಹೀಗೆ ವಿಮಾನ ಹಾಗೂ ಫೈಟರ್ ಜೆಟ್ಗಳಿಗಿಲ್ಲದ ಮ್ಯಾನುವರಬಿಲಿಟಿ ಹೆಲಿಕಾಪ್ಟರ್ಗಿದೆ. ಇದೇ ಕಾರಣಕ್ಕೆ ಗುಡ್ಡಗಾಡಾದರೂ ಸರಿ, ಸಮುದ್ರ ಆದರೂ ಸರಿ, ಎಲ್ಲ ಪ್ರದೇಶಗಳ ಬಳಕೆಗೆ ಎಮರ್ಜೆನ್ಸಿಗೆ ಹೆಲಿಕಾಪ್ಟರ್ ಬಳಕೆಯಾಗುತ್ತೆ. ಬರ್ನೌಲಿ ಪ್ರಿನ್ಸಿಪಲ್ ನಿಂದ ಹಾರಾಟ. ಸ್ನೇಹಿತರೆ, ಯಾವುದೇ ಒಂದು ವಸ್ತು ಹಾರಬೇಕು ಅಂದ್ರೆ ಅದು ಮೊದಲು ನೆಲದಿಂದ ಮೇಲಕ್ಕೆ ಏಳಬೇಕು, ಲಿಫ್ಟ್ ಆಗಬೇಕು. ಹೆಲಿಕಾಪ್ಟರ್ ಲಿಫ್ಟ್ ಆಗೋಕೆ ರೋಟರ್ಗಳನ್ನ ಅಂದ್ರೆ ರೆಕ್ಕೆಗಳನ್ನ ಬಳಸುತ್ತೆ. ಹೆಲಿಕಾಪ್ಟರ್ನಲ್ಲಿ ರೆಕ್ಕೆಗಳು ಕೆಳಗೆ ಫ್ಲಾಟ್ ಆಗಿದ್ರೆ ಮೇಲೆ ಸ್ವಲ್ಪ ಕರ್ವ್ ಆಗಿರ್ತವೆ. ಇದೇ ಕಾರಣಕ್ಕೆ ರೆಕ್ಕೆಗಳ ಮೇಲೆ ಗಾಳಿಯ ವೇಗ ಜಾಸ್ತಿ ಇರುತ್ತೆ. ಗಾಳಿಯ ವೇಗ ಜಾಸ್ತಿ ಇದ್ರೆ ಒತ್ತಡ ಕಮ್ಮಿ ಆಗಿರುತ್ತೆ. ಏನು, ರೆಕ್ಕೆಗಳ ಕೆಳಗೆ ಗಾಳಿಯ ವೇಗ ಕಮ್ಮಿ ಇದ್ದು ಒತ್ತಡ ಜಾಸ್ತಿ ಇರುತ್ತೆ. ರೆಕ್ಕೆಗಳ ಕೆಳಗೆ ಪ್ರೆಷರ್ ಜಾಸ್ತಿ ಇದ್ದು ಮೇಲೆ ಒತ್ತಡ ಕಮ್ಮಿ ಇದ್ರೆ ರೆಕ್ಕೆಗಳು ಹೆಲಿಕಾಪ್ಟರ್ ಅನ್ನ ಲಿಫ್ಟ್ ಮಾಡ್ತವೆ. ಈ ಪ್ರೆಷರ್ ಡಿಫರೆನ್ಸೇ ಬರ್ನೌಲಿ ಪ್ರಿನ್ಸಿಪಲ್. ಆದರೆ ಮಾಡರ್ನ್ ಹೆಲಿಕಾಪ್ಟರ್ಗಳು ವರ್ಕ್ ಆಗೋಕೆ ಈ ಪ್ರಿನ್ಸಿಪಲ್ ಜೊತೆಗೆ ರೆಕ್ಕೆಗಳ ಆಂಗಲ್ ಅನ್ನ, ಪಿಚ್ ಅನ್ನ ಚೇಂಜ್ ಮಾಡಿ ಹೆಲಿಕಾಪ್ಟರ್ಗೆ ಥ್ರಸ್ಟ್ ಕೊಡಲಾಗುತ್ತೆ. ಮಾಡರ್ನ್ ಹೆಲಿಕಾಪ್ಟರ್ಗಳಲ್ಲಿ ರೋಟರ್ ಬ್ಲೇಡ್ಗಳು ಯಾವಾಗಲೂ ಒಂದೇ ವೇಗದಲ್ಲಿ ಸುತ್ತುತ್ತವೆ, ಒಂದೇ RPM ನಲ್ಲಿ ಸುತ್ತುತ್ತವೆ. ನಿಮಿಷಕ್ಕೆ ಹೆಚ್ಚು ಕಮ್ಮಿ ಸುಮಾರು 200 RPM ನಲ್ಲಿ ಸುತ್ತುತ್ತವೆ. ಅಂದ್ರೆ ನಿಮಿಷಕ್ಕೆ 200ಕ್ಕೂ ಅಧಿಕ ಬಾರಿ. ಒಂದೊಂದು ರೀತಿಯ ಹೆಲಿಕಾಪ್ಟರ್ ನಲ್ಲಿ ಒಂದೊಂದು ರೀತಿಯ RPM ಇರುತ್ತೆ. ಇನ್ನು ಆಗ್ಲೇ ಹೇಳಿದ ಹಾಗೆ ರೆಕ್ಕೆಗಳ ಪಿಚ್ ಚೇಂಜ್ ಮಾಡಿ ಥ್ರಸ್ಟ್ ಕೊಡಲಾಗುತ್ತೆ. ಬ್ಲೇಡ್ ಫ್ಲಾಟ್ ಆಗಿದ್ರೆ ಚಾಪರ್ ನೆಲದ ಮೇಲೇನೆ ಇರುತ್ತೆ. ಅವುಗಳು ಸ್ಕ್ರೀನ್ ಮೇಲೆ ಕಾಣ್ತಿರೋ ತರ ಬೆಂಡ್ ಆದಂತೆ ಥ್ರಸ್ಟ್ ತಗೊಂಡು ಹೆಲಿಕಾಪ್ಟರ್ ಮೇಲಕ್ಕೆ ಹೋಗುತ್ತೆ. ಏರೋಪ್ಲೇನ್ಗಳಲ್ಲೂ ಇದೇ ಬರ್ನೌಲಿ ಪ್ರಿನ್ಸಿಪಲ್ ವರ್ಕ್ ಆಗತ್ತೆ. ಆದ್ರೆ ಅವುಗಳು ಲಿಫ್ಟ್ ಆಗೋಕೆ ಬೇಕಾಗುವಷ್ಟು ಗಾಳಿ ರೆಕ್ಕೆ ಮೇಲೆ ಪಾಸ್ ಆಗಬೇಕು ಅಂದ್ರೆ ಏರೋಪ್ಲೇನ್ ಅಷ್ಟು ವೇಗದಲ್ಲಿ ಹೋಗ್ತಿರ್ಬೇಕು. ಇದೇ ಕಾರಣಕ್ಕೆ ರನ್ವೇನಲ್ಲಿ ಅವುಗಳಿಗೆ ವೇಗ ಕೊಡಲಾಗುತ್ತೆ. ನಂತರ ರೆಕ್ಕೆಗಳ ಪಿಚ್ ಚೇಂಜ್ ಮಾಡಿ ಟೇಕ್ ಆಫ್ ಆಗೋ ರೀತಿ ನೋಡ್ಕೊಳ್ತಾರೆ. ಈ ವರದಿಯಲ್ಲಿ ಪಿಚ್ ಅನ್ನೋ ಪದ ನಿಮಗೆ ಆಗಾಗ ಕೇಳಿಸ್ತಾನೆ ಇರುತ್ತೆ. ಏವಿಯೇಷನ್ ನಲ್ಲಿ ರೆಕ್ಕೆಗಳ ಪಿಚ್ ಬದಲಾಗೋದು ಅಂದ್ರೆ ಅವುಗಳ ಆಂಗಲ್ ಚೇಂಜ್ ಮಾಡೋದು ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಹೆಲಿಕಾಪ್ಟರ್ ಭಾಗಗಳು. ಸ್ನೇಹಿತರೆ, ವಿಮಾನ ಹಾಗೂ ಫೈಟರ್ ಜೆಟ್ಗಳ ರೀತಿ ಹೆಲಿಕಾಪ್ಟರ್ನಲ್ಲೂ ಸಿಂಗಲ್ ಎಂಜಿನ್, ಮಲ್ಟಿಪಲ್ ಎಂಜಿನ್ ವೇರಿಯಂಟ್ಗಳಿವೆ. ಹೆಲಿಕಾಪ್ಟರ್ನಲ್ಲಿ ಟಾಪ್ನಲ್ಲಿರೋ ಮೇನ್ ರೋಟರ್ಗಳ ಜೊತೆಗೆ ಕಾಕ್ಪಿಟ್, ಕ್ಯಾಬಿನ್ ಹಾಗೂ ಟೇಲ್ಗಳು ಕೂಡ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಟೇಲ್ ಅಂದರೆ ಹೆಲಿಕಾಪ್ಟರ್ನ ಬಾಲ ಹಾಗೂ ಅದರಲ್ಲಿರೋ ಸ್ಟೆಬಿಲೇಟರ್ಗಳು ಹಾಗೂ ಸಣ್ಣದೊಂದು ರೋಟರ್ ತುಂಬ ಇಂಪಾರ್ಟೆಂಟ್. ಮೇನ್ ರೋಟರ್ನ ಕೆಳಗಿರೋ ಕಾಕ್ಪಿಟ್, ಕ್ಯಾಬಿನ್ಗಳ ಹಿಂದೆ ಇಂಜಿನ್ ಇರ್ತವೆ. ಈ 3 ಭಾಗಗಳನ್ನು ಸೇರಿಸಿ ಫ್ಯೂಸೆಲಾಜ್ ಎನ್ನಲಾಗುತ್ತೆ. ವಿಮಾನಗಳಂತೆ ಹೆಲಿಕಾಪ್ಟರ್ಗಳ ಎಂಜಿನ್ಗೆ ಶಕ್ತಿ ಕೊಡೋ ಇಂಧನ ಕೂಡ ಜೆಟ್ ಫ್ಯೂಯಲ್. ನಾರ್ಮಲ್ ಹೆಲಿಕಾಪ್ಟರ್ಗಳು ಲ್ಯಾಂಡ್ ಆಗಿದ್ದಾಗ ರಿಫಿಲ್ ಮಾಡಬೇಕು. ಆದ್ರೆ ಮಿಲಿಟರಿ ಹೆಲಿಕಾಪ್ಟರ್ಗಳನ್ನ ಹಾರ್ತಿದ್ದಾಗಲೇ ರಿಫ್ಯೂಲ್ ಮಾಡಬಹುದು. ಮಿಡ್ ಏರ್ ರಿಫ್ಯೂಲಿಂಗ್ ಪ್ರೋಬ್ ಬಳಸಿ ಗಾಳಿಯಲ್ಲಿ ಇನ್ನೊಂದು ನೌಕೆ ಮೂಲಕ ರಿಫ್ಯೂಲಿಂಗ್ ಮಾಡಬಹುದು. ಇನ್ನು ಎಲ್ಲ ಹೆಲಿಕಾಪ್ಟರ್ಗಳಲ್ಲೂ ಕಮ್ಯುನಿಕೇಶನ್ ಸಿಸ್ಟಮ್, ಅಗತ್ಯ ಎಲೆಕ್ಟ್ರಾನಿಕ್ಸ್ ಇದ್ದೇ ಇರುತ್ತೆ. ಆದರೆ ಮಿಲಿಟರಿ ಹೆಲಿಕಾಪ್ಟರ್ಗಳಲ್ಲಿ ರೆಡಾರ್, ಶಸ್ತ್ರಾಸ್ತ್ರಗಳ ಮೌಂಟಿಂಗ್ ಸಿಸ್ಟಮ್ ಸೇರಿ ಸಾಕಷ್ಟು ಫೀಚರ್ಸ್ ಇರ್ತವೆ. ಕಾಕ್ಪಿಟ್ನಲ್ಲಿ ಪೈಲಟ್ಗೆ ಬೇಕಾದ ಎಲ್ಲ ಕಂಟ್ರೋಲ್ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ಕಲೆಕ್ಟಿವ್, ಸೈಕ್ಲಿಕ್ ಹಾಗೂ ಟೇಲ್ ರೋಟರ್ ಪೆಡಲ್ಗಳಿರ್ತವೆ.
ಇವುಗಳ ಸಹಾಯದಿಂದ ರೋಟರ್ಗಳನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ನಾವು ಆಮೇಲೆ ನೋಡೋಣ. ಎಂಜಿನ್ ಹಾಗೂ ರೋಟರ್ಗಳು. ಸ್ನೇಹಿತರೆ, ವಿಮಾನಗಳಲ್ಲಿ ಟರ್ಬೋಜೆಟ್ ಎಂಜಿನ್ ಇರುತ್ತೆ. ಈ ಎಂಜಿನ್ ಬಿಸಿ ಗಾಳಿಯನ್ನ ಹಿಂದಕ್ಕೆ ವೇಗವಾಗಿ ಶೂಟ್ ಮಾಡಿ ವಿಮಾನಕ್ಕೆ ಥ್ರಸ್ಟ್ ಕೊಡುತ್ತೆ. ಆದರೆ ಹೆಲಿಕಾಪ್ಟರ್ನಲ್ಲಿ ಟರ್ಬೋ ಶಾಫ್ಟ್ ಎಂಜಿನ್ ಇರುತ್ತೆ. ಹೆಸರೇ ಹೇಳುವಂತೆ ಶಾಫ್ಟ್ಗೆ ಈ ಇಂಜಿನ್ ಶಕ್ತಿ ಕೊಡುತ್ತೆ. ಇದರಿಂದ ಶಾಫ್ಟ್ ತಿರುಗಿ ಆ ಶಾಫ್ಟ್ ರೋಟರ್ಗಳನ್ನು ತಿರುಗಿಸುತ್ತೆ. ತಲೆ ಮೇಲಿರೋ ಮೇನ್ ರೋಟರ್ ಹಾಗೂ ಹಿಂದೆ ಇರೋ ಟೇಲ್ ರೋಟರ್ಗಳು ಒಂದೇ ವೇಗದಲ್ಲಿ ಒಂದೇ ಇಂಜಿನ್ ಸಹಾಯದಿಂದ ತಿರುಗ್ತವೆ. ಹಿಂದೆ ಇರೋ ಸಣ್ಣ ರೋಟರ್ ಕೆಲಸ ಏನು ಅಂತ ಮೊದಲು ನೋಡ್ಬಿಡೋಣ. ಸ್ನೇಹಿತರೆ, ತಲೆ ಮೇಲಿರೋ ಬೃಹತ್ ಮೆಟಲ್ ರೋಟರ್ಗಳು 200+ RPM ನಲ್ಲಿ ಒಂದ್ ಕಡೆ ತಿರುಗ್ತಾ ಇವೆ ಅಂದ್ರೆ ಅದಕ್ಕೆ ಆಪೋಸಿಟ್ ಆಗಿ ಹೆಲಿಕಾಪ್ಟರ್ನ ದೇಹ ತಿರುಗೋ ಚಾನ್ಸ್ ಇರುತ್ತೆ. ಈ ರೀತಿ ಆಗೋದನ್ನ ತಡೆಯೋದೇ ಟೇಲ್ ರೋಟರ್ಗಳು. ಹೆಲಿಕಾಪ್ಟರ್ಗೆ ಸ್ಟೆಬಿಲಿಟಿ ಕೊಡೋದೇ ಟೇಲ್ ರೋಟರ್ಗಳು. ಇವು ಮೇನ್ ರೋಟರ್ನಿಂದ ಹೆಲಿಕಾಪ್ಟರ್ಗೆ ಸಿಗೋ ಟಾರ್ಕ್ಗೆ ಕೌಂಟರ್ ಟಾರ್ಕ್ ಕೊಟ್ಟು ಸುತ್ತಬೇಡ ನಿಂತ್ಕೋ ಅಂತ ಹೆಲಿಕಾಪ್ಟರ್ ದೇಹವನ್ನ ಸ್ಟೆಬಿಲೈಸ್ ಮಾಡುತ್ತೆ. ಈ ಟೇಲ್ ರೋಟರ್ಗಳು ನೇರವಾಗಿರೋದಿಲ್ಲ, 20 ಡಿಗ್ರಿ ಓರೆಯಾಗಿರ್ತವೆ. ಕಾರಣ ಏನು ಅಂದ್ರೆ ಈ ರೋಟರ್ನಿಂದ ಹೆಲಿಕಾಪ್ಟರ್ನ ಹಿಂದಿನ ಭಾಗದ ತೂಕ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ರೋಟರ್ ಹೆಲಿಕಾಪ್ಟರ್ ಹಿಂದೆ ಸ್ವಲ್ಪ ಲಿಫ್ಟ್ ಅನ್ನ ಕೂಡ ಕೊಡುತ್ತೆ. ಅಂದ್ರೆ ಚಾಪರ್ನ ಬಾಲವನ್ನ ಸ್ವಲ್ಪ ಮೇಲೆತ್ತುತ್ತೆ. ಹೆಲಿಕಾಪ್ಟರ್ ಎಡಕ್ಕೆ ಬಲಕ್ಕೆ ತಿರುಗೋಕು ಈ ಟೇಲ್ ರೋಟರ್ ಕಾರಣ. ಮೇನ್ ರೋಟರ್ನ ಪಿಚ್ ಅಥವಾ ಆಂಗಲ್ ಚೇಂಜ್ ಮಾಡೋ ತರ ಟೇಲ್ ರೋಟರ್ನ ಪಿಚ್ ಅನ್ನ ಕೂಡ ಚೇಂಜ್ ಮಾಡಬಹುದು. ಪಿಚ್ ಜಾಸ್ತಿ ಆದರೆ ಅಂದರೆ ಬ್ಲೇಡ್ ಜಾಸ್ತಿ ಬೆಂಡ್ ಆದರೆ ಹೆಲಿಕಾಪ್ಟರ್ ಎಡಕ್ಕೆ ತಿರುಗುತ್ತೆ. ಕಮ್ಮಿ ಆದರೆ ಬ್ಲೇಡ್ಗಳು ಫ್ಲಾಟ್ ಆಗಿದ್ರೆ ಹೆಲಿಕಾಪ್ಟರ್ ಬಲಕ್ಕೆ ತಿರುಗುತ್ತೆ. ಇದು ನಿಂತಲ್ಲೇ ಎಡಕ್ಕೆ ಬಲಕ್ಕೆ ತಿರುಗೋದಾಯಿತು. ಆದರೆ ಎಡಕ್ಕೆ ಬಲಕ್ಕೆ ಮುಂದೆ ಹಾಗೂ ಹಿಂದಕ್ಕೆ ಮೂವ್ ಆಗೋದು ಹೇಗೆ? ಇದನ್ನ ಈ ಹಿಂದಿನ ಹೆಲಿಕಾಪ್ಟರ್ ಯಮರಾಜ್ ಅನ್ನೋ ಈ ವರದಿಯಲ್ಲಿ, ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಹೆಲಿಕಾಪ್ಟರ್ಗಳಲ್ಲಿ ಹೇಗೆ ಗಣ್ಯಾತಿ ಗಣ್ಯರು ನಿರಂತರವಾಗಿ ಪ್ರಾಣ ಕಳ್ಕೊಳ್ತಾನೆ ಇದ್ದಾರೆ, ರಿಸ್ಕಿ ವೆಹಿಕಲ್ ಹೇಗೆ ಇದು ಅಂತ ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಹೇಳಿದ್ವಿ. ಈಗ ಆ ರೆಕ್ಕೆಗಳನ್ನ ಆ ರೀತಿ ಬೆಂಡ್ ಮಾಡೋದು ಹೇಗೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಸ್ವಾಶ್ ಪ್ಲೇಟ್ ಅಸೆಂಬ್ಲಿ. ಸ್ನೇಹಿತರೆ, ಮಾಡರ್ನ್ ಹೆಲಿಕಾಪ್ಟರ್ಗಳ ಮ್ಯಾನುವರಬಿಲಿಟಿಯ ಜೀವಾಳ ಈ ಸ್ವಾಶ್ ಪ್ಲೇಟ್. ನೀವು ಯಾವತ್ತಾದರೂ ಹೆಲಿಕಾಪ್ಟರ್ ಬ್ಲೇಡ್ಗಳನ್ನು ಸ್ವಲ್ಪ ಡೀಟೇಲ್ ಆಗಿ ಗಮನಿಸಿದ್ರೆ 4 ರೆಕ್ಕೆಗಳು ಸೇರೋ ಜಾಗದಲ್ಲಿ ಸಣ್ಣ ಸಣ್ಣ ರಾಡ್ಗಳು, ಒಂದಷ್ಟು ಮೆಕ್ಯಾನಿಸಮ್ ಇರೋದನ್ನ ಗಮನಿಸಬಹುದು. ಸ್ನೇಹಿತರೆ, 4 ಬ್ಲೇಡ್ಗಳು ಸೇರೋ ಜಾಗದಲ್ಲಿ ಈ ಸ್ವಾಶ್ ಪ್ಲೇಟ್ ಅಸೆಂಬ್ಲಿ ಇರುತ್ತೆ. ಸ್ಕ್ರೀನ್ ಮೇಲೆ ನೀವೀಗ ನೋಡ್ತಾ ಇರ್ಬೋದು. ಮೊದಲು ಸ್ವಾಶ್ ಪ್ಲೇಟ್ ಇದೆ, ಅದರ ಮಧ್ಯೆ ರೋಟರ್ ಮಾಸ್ಟ್ ಇದೆ. 4 ಪಿಚ್ ಕಂಟ್ರೋಲ್ ರಾಡ್ಗಳಿರ್ತವೆ. ಪ್ರತಿಯೊಂದು ರಾಡ್ ಸ್ವಾಶ್ ಪ್ಲೇಟ್ನಿಂದ ಒಂದೊಂದು ರೋಟರ್ ಬ್ಲೇಡ್ಗಳಿಗೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಚೂರು ಗಮನ ಇಟ್ಟು ನೋಡಿ. ಸ್ವಾಶ್ ಪ್ಲೇಟ್ ಕೆಳಗೆ ಹೋದರೆ 4 ಬ್ಲೇಡ್ಗಳ ಪಿಚ್ ಚೇಂಜ್ ಆಗುತ್ತೆ. ಅಂದರೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಬೇಕು ಅಂದರೆ ಈ ಪ್ಲೇಟ್ ಮೇಲೆ ಬಂದು ಬ್ಲೇಡ್ಗಳಿಗೆ ಪಿಚ್ ಕೊಡಬೇಕು. ಸ್ವಾಶ್ ಪ್ಲೇಟ್ ಆ ಕಡೆ ಈ ಕಡೆ ಚೂರು ಟಿಲ್ಟ್ ಆದರೆ ಕೇವಲ 2 ಬ್ಲೇಡಿಗಷ್ಟೇ, ಅಂದರೆ ಆಪೋಸಿಟ್ ಇರೋ ಬ್ಲೇಡ್ಗಳಿಗೆ ಮಾತ್ರ ಪಿಚ್ ಕೊಡುತ್ತೆ. ಈ ರೀತಿ ಸುಜುತ್ತಾ ಇರೋ ಬ್ಲೇಡ್ನಲ್ಲಿ ಯಾವ ಕಡೆಗಾದರೂ ಪಿಚ್ ಕೊಟ್ಟು ಬೇಕಾದ ಕಡೆಗೆ ಹೆಲಿಕಾಪ್ಟರನ್ನು ಮೂವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹೆಲಿಕಾಪ್ಟರ್ ಎಡಕ್ಕೆ ಮೂವ್ ಆಗಬೇಕು ಅಂದರೆ ತಿರುಗ್ತಾ ಇರೋ ರೆಕ್ಕೆಗಳು ಬಲಕ್ಕೆ ಬಂದಾಗ ಅವಕ್ಕೆ ಆ್ಯಂಗಲ್ ಇರಬೇಕು, ಆದರೆ ಎಡಕ್ಕೆ ಬಂದಾಗ ಫ್ಲ್ಯಾಟ್ ಇರಬೇಕು. ಅಂದರೆ ಸ್ವಾಶ್ ಪ್ಲೇಟ್ ಪ್ರತಿಯೊಂದು ರೌಂಡ್ನಲ್ಲೂ 4 ಬಾರಿ ಕೆಲಸ ಮಾಡಬೇಕು. ಪ್ರತಿಯೊಂದು ಬ್ಲೇಡ್ ಎಡಕ್ಕೆ ಬಂದಾಗ ಫ್ಲ್ಯಾಟ್ ಆಗಿ ಚೂರು ಮುಂದಕ್ಕೆ ಹೋದಾಗ ಅದಕ್ಕೆ ವಾಪಸ್ ಪಿಚ್ ಸಿಗಬೇಕು. ಪ್ರತಿಯೊಂದು ರೌಂಡ್ನಲ್ಲೂ 4 ಬ್ಲೇಡ್ಗಳನ್ನು ಎಡಕ್ಕೆ ಬಂದಾಗ ಫ್ಲ್ಯಾಟ್ ಮಾಡಿ ಮತ್ತೆ ಆ್ಯಂಗಲ್ ಕೊಡಬೇಕು. ಈ ರೀತಿ ಹೆಲಿಕಾಪ್ಟರ್ ಎಡಕ್ಕೆ ಮೂವ್ ಆಗುತ್ತೆ. ಹೆಲಿಕಾಪ್ಟರ್ ಮುಂದಕ್ಕೆ ಹೋಗಬೇಕು ಅಂದರೆ ಪ್ರತಿಯೊಂದು ರೆಕ್ಕೆ ಮುಂದೆ ಹೋದಾಗ ಮಾತ್ರ ಫ್ಲ್ಯಾಟ್ ಆಗಬೇಕು. ಹಿಂದೆ ಬರಬೇಕು ಅಂದರೆ ಪ್ರತಿಯೊಂದು ರೆಕ್ಕೆ ಹಿಂದೆ ಬಂದಾಗ ಮಾತ್ರ ಫ್ಲ್ಯಾಟ್ ಇರಬೇಕು. ಸೊ ಹೆಲಿಕಾಪ್ಟರ್ ಮ್ಯಾನುವರಬಿಲಿಟಿಗೆ ಅತಿ ಮುಖ್ಯ ಅಂಶ ಈ ಸ್ವಾಶ್ ಪ್ಲೇಟ್. ಕಾಕ್ಪಿಟ್ನಲ್ಲಿ ಕೂತ ಪೈಲಟ್ ಕಂಟ್ರೋಲ್ ಮಾಡೋದು ಇದೇ ಸ್ವಾಶ್ ಪ್ಲೇಟನ್ನು. 2 ರೋಟರ್ಗಳನ್ನು ಪಿಚ್ ಕಂಟ್ರೋಲ್ ಮಾಡಿ ಹೆಲಿಕಾಪ್ಟರ್ ಅನ್ನ ಆಪರೇಟ್ ಮಾಡಬಹುದು. ಕಲೆಕ್ಟಿವ್, ಸೈಕ್ಲಿಕ್ ಹಾಗೂ ಟೇಲ್ ರೋಟರ್ ಪೆಡಲ್ಗಳು. ಆಗ್ಲೇ ಹೇಳಿದ ಈ 3 ಕಂಟ್ರೋಲ್ಗಳಿಂದಲೇ ಹೆಲಿಕಾಪ್ಟರ್ ಹಾರಿಸೋಕ್ಕಾಗೋದು. ಇದೊಂಥರ ಕಾರ್ನಲ್ಲಿ ಆಕ್ಸಲರೇಟರ್, ಕ್ಲಚ್ ಹಾಗೂ ಗೇರ್ ಇದ್ದ ಹಾಗೆ. ಆದರೆ ಕಾರ್ನಲ್ಲಿ ಆ 3 ಕಾಂಪೊನೆಂಟ್ಗಳು ಬೇರೆ ಕೆಲಸ ಮಾಡಿದ್ರೆ ಹೆಲಿಕಾಪ್ಟರ್ನಲ್ಲಿ ಈ 3 ಕಾಂಪೊನೆಂಟ್ಗಳನ್ನು ಬಳಸಿ ಸ್ವಾಶ್ ಪ್ಲೇಟ್ ಮೂಲಕ ರೆಕ್ಕೆಗಳ ಪಿಚ್ ಚೇಂಜ್ ಮಾಡಲಾಗುತ್ತೆ. ಮೊದಲಿಗೆ ಹಳೆ ಆಟೋಗಳ ಕಿಕ್ಕರ್ ಇರೋ ತರ ಈ ಕಲೆಕ್ಟಿವ್ ಲಿವರ್ ಹೆಲಿಕಾಪ್ಟರ್ ಮೇಲೆ ಕೆಳಗೆ ಹೋಗೋಕೆ ಸಹಾಯ ಮಾಡುತ್ತೆ. ಅಂದರೆ ಮೇನ್ ರೋಟರ್ನ 4 ರೆಕ್ಕೆಗಳಿಗೆ ಪಿಚ್ ಕೊಡುತ್ತೆ. ಕಲೆಕ್ಟಿವ್ ಮೇಲೆ ಎತ್ತಿದಾಗ ಸ್ವಾಶ್ ಪ್ಲೇಟ್ ಮೇಲೆ ಬಂದು ರೆಕ್ಕೆಗಳು ಬೆಂಡ್ ಆಗಿ ಹೆಲಿಕಾಪ್ಟರ್ ಮೇಲಕ್ಕೆ ಹೋಗುತ್ತೆ. ಕೆಳಗೆ ಬಿಟ್ಟಾಗ ರೆಕ್ಕೆಗಳು ಫ್ಲ್ಯಾಟ್ ಆಗಿ ಹೆಲಿಕಾಪ್ಟರ್ ಕೆಳಗಿಳಿಯುತ್ತೆ. ಸೈಕ್ಲಿಕ್ ಇದೊಂಥರ ಹಳೆ ಕಾಲದ ಜಾಯ್ಸ್ಟಿಕ್ ಥರ. ಹೆಲಿಕಾಪ್ಟರ್ ಎಡಕ್ಕೆ ಬಲಕ್ಕೆ ಮುಂದೆ ಹಿಂದೆ ಮೂವ್ ಆಗೋಕೆ ಇದನ್ನು ಮೂವ್ ಮಾಡಿದ್ರೆ ಆಗುತ್ತೆ. ಅದಕ್ಕೆ ತಕ್ಕಂತೆ ಸ್ವಾಶ್ ಪ್ಲೇಟ್ ಅಡ್ಜಸ್ಟ್ ಆಗಿ ಹೆಲಿಕಾಪ್ಟರ್ ಮೂವ್ ಆಗುತ್ತೆ.
ಇನ್ನು ನಿಂತಲ್ಲೇ ಹೆಲಿಕಾಪ್ಟರ್ನ ಎಡಕ್ಕೆ ಬಲಕ್ಕೆ ತಿರುಗಿಸು ಅಥವಾ ನಿಂತಲ್ಲೇ 180 ಡಿಗ್ರಿ 360 ಡಿಗ್ರಿ ತಿರುಗಿಸಬೇಕು ಅಂದರೆ ಅದಕ್ಕಾಗಿ ಟೇಲ್ ರೋಟರ್ ಬ್ಲೇಡ್ಗಳನ್ನು ಕಂಟ್ರೋಲ್ ಮಾಡೋ ಪೆಡಲ್ಗಳಿವೆ. ಎಡಗಡೆ ಇರೋ ಪೆಡಲ್ ಒತ್ತಿದ್ರೆ ಚಾಪರ್ ಎಡಕ್ಕೆ ತಿರುಗುತ್ತೆ. ಅದೇ ರೀತಿ ಬಲಗಡೆ ಇರೋ ಪೆಡಲ್ನಿಂದ ಪಿಚ್ ಕಮ್ಮಿಯಾಗಿ ಹೆಲಿಕಾಪ್ಟರ್ ಬಲಕ್ಕೆ ತಿರುಗುತ್ತೆ. ಸೊ ಕಲೆಕ್ಟಿವ್ನಿಂದ ಮೇಲೆ ಕೆಳಗೆ, ಸೈಕ್ಲಿಕ್ನಿಂದ 4 ದಿಕ್ಕಿಗೆ, ರೋಟರ್ ಪೆಡಲ್ಗಳಿಂದ ನಿಂತಲ್ಲೇ ಎಡ ಬಲಕ್ಕೆ ಹೆಲಿಕಾಪ್ಟರ್ ತಿರುಗುತ್ತೆ. ಇದು ಹೆಲಿಕಾಪ್ಟರ್ನ ಫ್ಲೈಟ್ ಕಂಟ್ರೋಲ್ ಮಾಡೋ ವಿಧಾನ. ಸ್ನೇಹಿತರೆ, ಮಾಡರ್ನ್ ಮಿಲಿಟರಿ ಹೆಲಿಕಾಪ್ಟರ್ಗಳು ಮಿಲಿಟರಿ ಟ್ಯಾಂಕರ್ಗಳನ್ನೇ ಎತ್ಕೊಂಡು ಹೋಗುವಷ್ಟು ಪವರ್ಫುಲ್ ಇವೆ. ಇವುಗಳಲ್ಲಿ ಮಿಸೈಲ್ ವಾರ್ನಿಂಗ್ ಸೆನ್ಸಾರ್ಗಳು, ರೆಡಾರ್ ವಾರ್ನಿಂಗ್ ರಿಸೀವರ್ಗಳು, ಪ್ರತಿಕೂಲ ಹವಾಮಾನವನ್ನು ಡಿಟೆಕ್ಟ್ ಮಾಡೋ ವೆದರ್ ರೆಡಾರ್ಗಳು, ರಾತ್ರಿ ವೇಳೆ ಪೈಲಟ್ಗಳಿಗೆ ವಿಸಿಬಿಲಿಟಿಗೆ ಹೆಲ್ಪ್ ಮಾಡೋ ಇನ್ಫ್ರಾರೆಡ್ ಕ್ಯಾಮ್ರಾ, ರೆಸ್ಕ್ಯೂ ಮಿಷನ್ಸ್ಗೆ ಹೋದಾಗ ಇಕ್ಕಟ್ಟಿನ ಪ್ರದೇಶಗಳಲ್ಲಿ ಸಿಲುಕಿರೋ ಜನರನ್ನ ಲೊಕೇಟ್ ಮಾಡೋ ಸಿಸ್ಟಮ್ಸ್ ಎಲ್ಲ ಇರುತ್ತೆ. ಇನ್ನು ಸ್ನೇಹಿತರೆ, ಈ ವರದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.